ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದರೆ ಪ್ರಪಂಚ ಸಾರ್ವಕಾಲಿಕವಾಗಿ ನೆನಪಿಟ್ಟುಕೊಳ್ಳುವ ಒಂದಷ್ಟು ಐತಿಹಾಸಿಕ ವ್ಯಕ್ತಿತ್ವಗಳು ಕಣ್ಮುಂದೆ ಬರುತ್ತೆ. ಈ ಪೈಕಿ ಕ್ಲಿಯೋಪಾತ್ರ ಕೂಡ ಒಬ್ರು. ಈ ಹೆಸರನ್ನ ಕೇಳಿದ್ರೆ ಜನರ ತಲೆಯಲ್ಲಿ ಬರೋ ಮೊದಲ ಕಲ್ಪನೆಯೇ ಸೌಂದರ್ಯಕ್ಕೆ ಕೇರ್ ಆಫ್ ಅಡ್ರೆಸ್ ಅಂದ್ರೆ ಅದು ಕ್ಲಿಯೋಪಾತ್ರ ಅಂತ. ಈಕೆಯ ಜೀವನವನ್ನ ಆಧರಿಸಿ ಸಾಕಷ್ಟು ಸಿನಿಮಾಗಳು ಬಂದಿವೆ, ಪುಸ್ತಕಗಳಿವೆ. ಈಕೆಯ ಜೀವನವನ್ನ ಇನ್ಸ್ಪೈರ್ ಆದ ಸಿನಿಮಾ ಪಾತ್ರಗಳು ಕೂಡ ಇವೆ. ಬಹುತೇಕ ಎಲ್ಲದರಲ್ಲೂ ಆಕೆಯನ್ನ ಬ್ಯೂಟಿ ಅಂತಲೇ ಹೇಳಿದ್ದಾರೆ. ಆದರೆ ಈಕೆಯ ಜೀವನದ ಕುರಿತಂತೆ ಕೆಲ ಮಾಹಿತಿಗಳಲ್ಲಿ ಕ್ಲಿಯೋಪಾತ್ರ ಅಂತ ಸೌಂದರ್ಯವತಿ ಆಗಿರಲಿಲ್ಲ ಅನ್ನೋ ವಿಚಾರ ಕೂಡ ಇದೆ. ಆದರೆ ಈ ಸೌಂದರ್ಯದಿಂದ ಆಚೆಗೆ ಕ್ಲಿಯೋಪಾತ್ರ ಅನ್ನೋ ಪಾತ್ರ ಅತ್ಯಂತ ಪವರ್ಫುಲ್ ಹಾಗೂ ಇತಿಹಾಸದಿಂದ ಯಾವತ್ತೂ ಅಳಿಸಲಾಗದ ಅತ್ಯಾಕರ್ಷಕ ವ್ಯಕ್ತಿತ್ವ ಅನ್ನೋದನ್ನ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶ್ವ ಇತಿಹಾಸದಲ್ಲಿ ಗ್ರೀಕ್ ಹಾಗೂ ರೋಮನ್ ಸಾಮ್ರಾಜ್ಯಗಳ ಬಗ್ಗೆ ರೋಚಕ ಕಥನಗಳಿವೆ. ಅದರಲ್ಲಿ ಈಜಿಪ್ಟ್ನ ಟಾಲೆಮಿ ರಾಜವಂಶಕ್ಕೆ ಸೇರಿದ್ದ ಈ ಕ್ಲಿಯೋಪಾತ್ರಾಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಕ್ರಿಸ್ತಪೂರ್ವ 69ರಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದ್ದ ಕ್ಲಿಯೋಪಾತ್ರ ರಾಜ ಮನೆತನ ಹೇಗೆ ನಡೆಯುತ್ತೆ, ಹೇಗೆ ನಡೆಸಬೇಕು ಅನ್ನೋದನ್ನ ಬಾಲ್ಯದಲ್ಲೇ ಕರಗತ ಮಾಡಿಕೊಳ್ತಾಳೆ. ಆದರೆ ಆಕೆಗೆ ಇದೆಲ್ಲವನ್ನ ನಿರ್ವಹಿಸೋ ಸಂದರ್ಭ ಅತ್ಯಂತ ಸಣ್ಣ ವಯಸ್ಸಲ್ಲೇ ಬರುತ್ತೆ ಅನ್ನೋದರ ಅರಿವಿರೋದಿಲ್ಲ. ಆದರೆ ಆ ಸಂದರ್ಭ ತನ್ನ ತಂದೆಯ ಸಾವಿನ ಬಳಿಕ ಬಂದೊದಗುತ್ತೆ. ತನ್ನ 18ನೇ ವಯಸ್ಸಿನಲ್ಲಿ ಸಾಮ್ರಾಜ್ಯವನ್ನ ಮುನ್ನಡೆಸೋ ಜವಾಬ್ದಾರಿ ಕ್ಲಿಯೋಪಾತ್ರ ಹೆಗಲಿಗೆ ಬರುತ್ತೆ. ಆದರೆ ಆ ಮನೆತನದ ನಿಯಮದ ಅನುಸಾರ ಸ್ತ್ರೀ ನೇರವಾಗಿ ರಾಜ್ಯಭಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆಕೆಯ ತಮ್ಮ ಆಕೆಗಿಂತ ಸಣ್ಣವನಾದ 10 ವರ್ಷದ ಟಾಲೆಮಿ 13ರ ಜೊತೆ ಮದುವೆಯಾಗಿ ಬಿಡ್ತಾಳೆ. ಇಬ್ಬರೂ ಸೇರಿ ರಾಜ್ಯಭಾರವನ್ನ ನಡೆಸ್ತಾರೆ. ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಕೊರತೆ ಮಾತ್ರವಲ್ಲದೆ ಸಿಂಹಾಸನಕ್ಕೆ ನಡೆದ ಜಗಳದಿಂದ ಕ್ಲಿಯೋಪಾತ್ರಾಳನ್ನ ರಾಜ್ಯದಿಂದ ಆಚೆ ಹಾಕ್ತಾರೆ. ಪ್ರಾಣ ಉಳಿಸಿಕೊಂಡು ಅಕ್ಕಪಕ್ಕದ ರಾಜ್ಯಕ್ಕೆ ಓಡಿ ಹೋಗೋ ಕ್ಲಿಯೋಪಾತ್ರ ಆ ಕಾಲಘಟ್ಟದ ಅತ್ಯಂತ ಪವರ್ಫುಲ್ ಸೇನಾನಿ ರೋಮನ್ನ ಜೂಲಿಯಸ್ ಸೀಸರ್ ಬಳಿ ಸಹಾಯಕ್ಕಾಗಿ ಹೋಗ್ತಾಳೆ. ಮೈ ಮೇಲೆ ಕಾರ್ಪೆಟ್ ಅನ್ನ ಸುತ್ತಿಕೊಂಡು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಸೀಸರನ್ನ ಆಕೆ ಭೇಟಿಯಾಗಿರ್ತಾಳೆ ಅನ್ನೋ ರೋಚಕ ಕಥನ ಕೂಡ ಇದೆ. ಆದ್ರೆ ಈಗ ಪ್ರಮುಖ ವಿಚಾರ ಅಂದ್ರೆ ಕ್ಲಿಯೋಪಾತ್ರಾಳ ಸೌಂದರ್ಯದ ಟಾಪಿಕ್ ಶುರುವಾಗುವುದು ಇಲ್ಲಿಂದಲೇ. ಆಕೆ ಅತ್ಯಂತ ಸುಂದರಿಯಾಗಿದ್ದ ಕಾರಣವೇ ಮುಂದಿನ ಘಟನೆಗಳು ನಡೆದವು ಅನ್ನೋ ನಂಬಿಕೆಗಳಿವೆ. ಜೂಲಿಯಸ್ ಸೀಸರನ್ನ ಭೇಟಿಯಾಗೋ ಕ್ಲಿಯೋಪಾತ್ರ ತಾನಿರುವ ಸನ್ನಿವೇಶ ಹಾಗೂ ತನಗೆ ಬೇಕಾಗಿರೋ ಸಹಾಯವನ್ನ ವಿವರಿಸ್ತಾಳೆ. ಕ್ಲಿಯೋಪಾತ್ರಾಳನ್ನ ಕಂಡು ಪುಳಕಿತನಾಗೋ ಸೀಸರ್ ಆಕೆಗೆ ಸಹಾಯ ಮಾಡಿ ಆಕೆಯ ತಮ್ಮ ಅಥವಾ ಗಂಡನಾಗಿದ್ದ ಟಾಲೆಮಿ 13ನನ್ನ ಹತ್ಯೆಗೈದು ಸಿಂಹಾಸನವನ್ನ ಹಿಂದಿರುಗಿಸಿಕೊಡ್ತಾನೆ. ಇದು ಕೇವಲ ಸಹಾಯ ಆಗದೆ ಒಂದು ರಾಜಕೀಯ ಒಪ್ಪಂದ ಆಗಿರುತ್ತೆ. ಅದರ ಬೆನ್ನಲ್ಲೇ ಜೂಲಿಯಸ್ ಸೀಸರ್ ಹಾಗೂ ಕ್ಲಿಯೋಪಾತ್ರ ನಡುವಿನ ಸ್ನೇಹ ಗಾಢವಾಗುತ್ತೆ, ಸಂಬಂಧ ಗಟ್ಟಿಯಾಗುತ್ತೆ. ಇಬ್ಬರಿಗೂ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ಟಾಲೆಮಿ ಸೀಸರ್ ಅಥವಾ ಸೀಸರಿಯನ್ ಅನ್ನೋ ಹೆಸರನ್ನ ಇಡ್ತಾರೆ. ಆ ಪುತ್ರನನ್ನ ರೋಮ್ನ ಮುಂದಿನ ಸಾಮ್ರಾಟ ಅಥವಾ ಜೂಲಿಯಸ್ ಸೀಸರ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋ ಆಸೆಯನ್ನ ಕ್ಲಿಯೋಪಾತ್ರ ಹೊಂದಿರ್ತಾಳೆ. ಇಷ್ಟೆಲ್ಲ ಆಗುವಾಗ ಅರ್ಥಾತ್ ಸೀಸರ್ ಜೊತೆ ಪ್ರೇಮದಲ್ಲಿ ಬಿದ್ದಾಗ ಕ್ಲಿಯೋಪಾತ್ರ ವಯಸ್ಸು 21 ಹಾಗೂ ಸೀಸರ್ನ ವಯಸ್ಸು 52. ತಂದೆ ವಯಸ್ಸಿನ ವ್ಯಕ್ತಿ ಕ್ಲಿಯೋಪಾತ್ರಾಳ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅನ್ನೋದೇ ಜನಜನಿತವಾಗುತ್ತೆ. ಇನ್ನೊಂದು ದಿಕ್ಕಲ್ಲಿ ಸಿಂಹಾಸನ ಮರಳಿ ಸಿಕ್ಕಿದ್ರೂ ಅದನ್ನ ನೇರವಾಗಿ ಆಳೋ ಹಕ್ಕು ಕ್ಲಿಯೋಪಾತ್ರಾಗೆ ಇರದಿದ್ದ ಕಾರಣ ಆಕೆ ಇನ್ನೊಬ್ಬ ತಮ್ಮ ಅಂದ್ರೆ ಟಾಲೆಮಿ 14ರ ಜೊತೆ ಮದುವೆ ಆಗ್ತಾಳೆ. ಆಗ ಆಕೆ ವಯಸ್ಸು 22 ಹಾಗೂ ತಮ್ಮ ಅಲಿಯಾಸ್ ಗಂಡನ ವಯಸ್ಸು 12. ನಿಯಮದಂತೆ ಮದುವೆ ಆದ್ರೂ ಆಕೆಯ ಒಲವು ಸೀಸರ್ ಜೊತೆಗೆ ಇರುತ್ತೆ. ಇದು ರಾಜಕೀಯ ಒಪ್ಪಂದ ಆಗಿದ್ರಿಂದ ಸೀಸರ್ನ ಸಾಮ್ರಾಜ್ಯ ಈಜಿಪ್ಟ್ನಿಂದ ಬಹಳ ಅನುಕೂಲಗಳನ್ನ ಪಡೆದುಕೊಂಡಿರುತ್ತೆ ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಆದರೆ ಈ ಹೊತ್ತಲ್ಲಿ ಅತ್ಯಂತ ಕರಾಳ ರಾಜಕೀಯ ತಿರುವು ಅನ್ನೋ ಹಾಗೆ ಒಂದು ಘಟನೆ ನಡೆಯುತ್ತೆ. ಕ್ರಿಸ್ತಪೂರ್ವ 44ರಲ್ಲಿ ಜೂಲಿಯಸ್ ಸೀಸರ್ ಹತ್ಯೆ ಆಗುತ್ತೆ. ಆತನ ಆಪ್ತರಿಂದಲೇ ಸೀಸರ್ ಹತನಾಗ್ತಾನೆ. ಈ ಹೊತ್ತಲ್ಲಿ ತಮ್ಮಿಬ್ಬರಿಗೆ ಜನಿಸಿದ್ದ ಸೀಸರಿಯನ್ಗೆ ಪ್ರಾಣಕಂಟಕ ಇದ್ದು ಆತನನ್ನ ಉಳಿಸಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಬರ್ತಾಳೆ. ಈ ಹೊತ್ತಲ್ಲಿ ಹೇಗೆ ತನ್ನ ಮೊದಲ ಸಹೋದರನ ಜೊತೆಗೆ ಸಿಂಹಾಸನಕ್ಕಾಗಿ ಕಿತ್ತಾಟ ನಡೆದಿರುತ್ತೋ ಇನ್ನೊಬ್ಬ ತಮ್ಮನ ಜೊತೆಗೂ ಅದೇ ನಡೆಯುತ್ತೆ. ಕ್ಲಿಯೋಪಾತ್ರ ತನ್ನ ತಮ್ಮ ಅಥವಾ ಗಂಡನನ್ನ ಕೊಂದು ಸಿಂಹಾಸನವನ್ನ ಉಳಿಸಿಕೊಳ್ತಾಳೆ. ನೇರವಾಗಿ ರಾಜ್ಯಭಾರ ಮಾಡೋದಕ್ಕೆ ಸಾಧ್ಯವಾಗದೆ ತನ್ನ 3 ವರ್ಷದ ಮಗುವನ್ನ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ತನ್ನ ತಂದೆಯ ಸಾವಿನಿಂದ ಹಿಡಿದು ಸಹೋದರರ ಆಳ್ವಿಕೆ ಹಾಗೂ ಮಗನನ್ನ ಸಿಂಹಾಸನದಲ್ಲಿ ಕೂರಿಸೋ ತನಕ ಟಾಲೆಮಿ ಸಾಮ್ರಾಜ್ಯದಲ್ಲಿ ಗಟ್ಟಿಯಾಗಿ ಬಲ ಪ್ರದರ್ಶನ ಮಾಡೋದು ಈ ಕ್ಲಿಯೋಪಾತ್ರ. ಆದ್ರಿಂದ ಆಕೆ ಎಷ್ಟು ಪವರ್ಫುಲ್ ಆಗಿದ್ಲು ಅನ್ನೋದು ಗೊತ್ತಾಗುತ್ತೆ. ಆಕೆಯ ಚಾಕಚಕ್ಯತೆಯ ಹಿಂದೆ ಇದ್ದಿದ್ದೆ ಅಪ್ರತಿಮ ಸೌಂದರ್ಯ ಅನ್ನೋದು ಚರ್ಚೆ ಆಗುತ್ತೆ. ಸಾಮ್ರಾಜ್ಯವನ್ನ ಉಳಿಸಿಕೊಂಡು ಮಗನನ್ನ ಸಿಂಹಾಸನದಲ್ಲಿ ಕೂರಿಸಿ ತನ್ನ ಆಳ್ವಿಕೆ ಮುಂದುವರಿಸೋ ಕ್ಲಿಯೋಪಾತ್ರ ಸೇನೆಯನ್ನ ಬಲಪಡಿಸ್ತಾಳೆ. ಜನರ ಜೀವನವನ್ನ ಸುಧಾರಿಸೋದಕ್ಕೆ ಒಂದಷ್ಟು ಜನಪರ ಕೆಲಸಗಳನ್ನ ಮಾಡ್ತಾಳೆ. ಆರ್ಥಿಕವಾಗಿ ಸದೃಢಪಡಿಸೋ ಹೆಜ್ಜೆ ಇಡ್ತಾಳೆ. ಆದರೆ ಆಕೆಗೆ ಒಂದು ಭಯ ಇರುತ್ತೆ. ಅದೇನೆಂದ್ರೆ ಯಾವುದೇ ಪವರ್ಫುಲ್ ರಾಜರು ಯಾವುದೇ ಸಮಯದಲ್ಲಿ ತನ್ನನ್ನ ಕೊಂದು ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳಬಹುದು ಅಂತ.
ಈ ಹೊತ್ತಲ್ಲಿ ಆಕೆ ಆಲೋಚನೆಗೆ ಬರೋದು ಸೀಸರ್ನಂತ ಒಬ್ಬ ಪವರ್ಫುಲ್ ವ್ಯಕ್ತಿಯ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿಕೊಳ್ಬೇಕು ಅಂತ. ಆಗ ರೋಮನ್ನ ಕಿಂಗ್ ಮಾರ್ಕ್ ಆಂಟೋನಿಯನ್ನ ಭೇಟಿಯಾಗ್ತಾಳೆ. ಅಲ್ಲಿ ಆಕೆಗೆ ಸಿಗೋ ಗ್ರ್ಯಾಂಡ್ ವೆಲ್ಕಮ್ ನೋಡಿ ಈಕೆ ಬೆರಗಾದ್ರೆ ಆಕೆಯ ಸೌಂದರ್ಯ ನೋಡಿ ಆಂಟನಿ ಮೂಕ ವಿಸ್ಮಿತನಾಗಿರ್ತಾನೆ. ಆಕೆಯ ಜೊತೆಗೆ ದೈಹಿಕ ಬಯಕೆಯನ್ನು ಈಡೇರಿಸಿಕೊಳ್ತಾನೆ. ಇದರ ಬೆನ್ನಲ್ಲೇ ಕ್ಲಿಯೋಪಾತ್ರ ಕೂಡ ಆಂಟೋನಿಗೆ ಅತ್ಯಂತ ಅದ್ದೂರಿ ಔತಣ ಕೂಟವನ್ನ ಏರ್ಪಡಿಸ್ತಾಳೆ. ಇದು ಅವರ ಸ್ನೇಹ ಸಂಬಂಧ ಇನ್ನಷ್ಟು ಗಾಢವಾಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲೂ ಕೂಡ ಹೈಲೈಟ್ ಆಗೋದು ಕ್ಲಿಯೋಪಾತ್ರಳ ಸೌಂದರ್ಯ ಅನ್ನೋದು. ಹಾಲಿನಲ್ಲೇ ಸ್ನಾನ ಮಾಡ್ತಾ ಇದ್ಲಂತೆ ಅನ್ನೋ ವಿಮರ್ಶೆ ಕೂಡ ಕ್ಲಿಯೋಪಾತ್ರ ಬಗ್ಗೆ ಇದೆ. ಆದರೆ ಅದು ಸತ್ಯಕ್ಕೆ ದೂರ ಅನ್ನೋ ಮಾಹಿತಿಗಳಿವೆ. ಹಲವು ಇತಿಹಾಸಕಾರರ ಪ್ರಕಾರ ಕ್ಲಿಯೋಪಾತ್ರ ಅಂತ ಸುಂದರಿಯಾಗಿರಲಿಲ್ಲ ಅನ್ನೋ ಉಲ್ಲೇಖ ಇದೆ. ಇದೆಲ್ಲ ಎಲ್ಲಿಂದ ಶುರುವಾಗಿದ್ದು ಅಂದ್ರೆ 1963ರಲ್ಲಿ ಹಾಲಿವುಡ್ನಲ್ಲಿ ಕ್ಲಿಯೋಪಾತ್ರಳ ಸಿನಿಮಾ ಬರುತ್ತೆ. ಅದರಲ್ಲಿ ಆಕೆಯನ್ನ ಹೇಗೆ ತೋರಿಸಿದ್ರು ಅಂದ್ರೆ ಕ್ಲಿಯೋಪಾತ್ರ ಅಂದ್ರೆ ಹೀಗೆ ಇರ್ತಾಳೆ ಅನ್ನೋ ರೀತಿ ಕಲ್ಪನೆ ಜನರಲ್ಲಿ ಬರೋ ಹಾಗೆ ಬಹಳ ಅಂದವಾಗಿ ತೋರಿಸಿರ್ತಾರೆ. ಆಕೆಯ ಡ್ರೆಸ್ಸಿಂಗ್ನಿಂದ ಹಿಡಿದು ಪ್ರತಿಯೊಂದನ್ನು ಅತ್ಯದ್ಭುತವಾಗಿ ತೋರಿಸಿದ್ರಿಂದ ಆಕೆ ಸುಂದರಿಯಾಗೆ ಇನ್ನಷ್ಟು ಪ್ರಚಲಿತ ಆದ್ಲು ಅನ್ನೋದು. ಹಾಗಾದ್ರೆ ಆಕೆ ಕುರೂಪಿನ ಅಂತ ಕೇಳಿದ್ರೆ ಹಾಗಲ್ಲ. ಆಗಿನ ಕಾಲದಲ್ಲಿ ರಾಜರು ಸಾಮ್ರಾಟರನ್ನ ಸೆಳೆಯುವಂತ ಕಾಮೋದ್ರೇಕ ಸ್ತ್ರೀ ಆಕೆ ಆಗಿರಲಿಲ್ಲ. ಆಕೆ ಕಣ್ಣಿಗೆ ಹಚ್ಚುತ್ತಾ ಇದ್ದ ದೊಡ್ಡ ಕಾಡಿಗೆ ಅತ್ಯಾಕರ್ಷಕವಾಗಿತ್ತು ಎನ್ನಲಾಗಿತ್ತು. ಆದರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. ನೈಲ್ ನದಿ ತೀರದ ಜನರಲ್ಲಿ ನೀರಿನಿಂದಾಗಿ ಬರ್ತಾ ಇದ್ದ ಇನ್ಫೆಕ್ಷನ್ ಒಂದರಿಂದ ಕಣ್ಣಿನ ಮೇಲ್ಭಾಗಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಅದನ್ನ ತಪ್ಪಿಸೋ ಸಲುವಾಗಿ ಹಚ್ಚಿಕೊಳ್ತಾ ಇದ್ದ ಔಷಧಿ ಅದು ಅನ್ನೋ ಮಾಹಿತಿ ಇದೆ. ತನ್ನ ಸಾಮ್ರಾಜ್ಯಕ್ಕೆ ಸಿಂಹಾಸನಕ್ಕೆ ಒಂದಾದ ನಂತರ ಒಂದು ಸವಾಲುಗಳು ಎದುರಾಗ್ತಾ ಇದ್ದ ಹೊತ್ತಲ್ಲಿ ಅವರ ಕಂಪ್ಲೀಟ್ ಗಮನ ರಾಜಕೀಯವಾಗಿ ಇರ್ತಾ ಇತ್ತೆ ಹೊರತು ಫಿಗರ್ ಮೇಂಟೈನ್ ಮಾಡೋದಕ್ಕೆ ಅಥವಾ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಆಕೆಗೆ ಸಮಯವೇ ಇರಲಿಲ್ಲ ಅನ್ನೋದನ್ನ ಇತಿಹಾಸಕಾರರು ಹೇಳ್ತಾರೆ. ಹಾಗಿದ್ರೆ ಅಂತ ಸುಂದರಿಯಲ್ಲದ ಈಕೆಗಾಗಿ ದಿಗ್ಗಜರೆಲ್ಲ ಮಾರು ಹೋಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದಕ್ಕೆ ಉತ್ತರ ಆಕೆಯ ದೈಹಿಕ ಸೌಂದರ್ಯ ಅಲ್ಲ, ಬದಲಿಗೆ ವಾಕ್ಚಾತುರ್ಯ ಹಾಗೂ ರಾಜಕೀಯದ ಚಾಕಚಕ್ಯತೆ. ಆಗಿನ ಕಾಲಘಟ್ಟದಲ್ಲಿ ಸಕಲ ವಿದ್ಯೆಗಳನ್ನ ಪಡೆದುಕೊಂಡಿದ್ದ ಕ್ಲಿಯೋಪಾತ್ರ ಸಾಕಷ್ಟು ಭಾಷೆಗಳನ್ನ ಕೂಡ ಮಾತಾಡ್ತಾ ಇದ್ಲು, ಸಾಕಷ್ಟು ಓದಿಕೊಡ್ತಾ ಇದ್ಲು. ಆಗಿನ ಕಾಲಘಟ್ಟದ ಧಾರ್ಮಿಕ, ಸಾಮಾಜಿಕ, ಕಾನೂನು ಹೀಗೆ ಎಲ್ಲಾ ವಿಚಾರಗಳಲ್ಲೂ ಆಕೆ ಪರಿಣಿತೆ ಆಗಿದ್ಲು. ಯಾರ ಜೊತೆಗೆ ಹೇಗೆ ಮಾತಾಡಬೇಕು, ಸಂದರ್ಭಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರಲ್ಲಿ ಕ್ಲಿಯೋಪಾತ್ರಳನ್ನ ಮೀರಿಸೋ ಇನ್ನೊಬ್ಬರು ಇರಲಿಲ್ಲ. ಆಕೆ ಮಾತು ಆರಂಭಿಸಿದ್ರೆ ಆಕೆಯ ಆಟಿಟ್ಯೂಡ್ಗೆ ರಾಜ ಮಹಾರಾಜರು ಮಾರು ಹೋಗ್ತಿದ್ರು. ಅದಕ್ಕೆ ತಕ್ಕಂತೆ ದೈಹಿಕವಾಗಿ ಅವರನ್ನ ತೃಪ್ತಿಪಡಿಸೋ ಚಾಕಚಕ್ಯತೆ ಕೂಡ ಆಕೆಗೆ ಇದ್ದಿದ್ರಿಂದ ಕ್ಲಿಯೋಪಾತ್ರ ಅನ್ನೋ ಹೆಸರು ಆ ಕಾಲಘಟ್ಟದಲ್ಲಿ ದೊಡ್ಡದಾಗಿ ವಿಜೃಂಭಿಸಿತ್ತು ಅಂತ ಹೇಳ್ತಾರೆ. ಇನ್ನು ಮತ್ತೆ ಆಕೆಯ ಸಾಮ್ರಾಜ್ಯದ ಕಡೆ ನೋಡ್ತಾ ಹೋಗೋದಾದ್ರೆ ಕ್ಲಿಯೋಪಾತ್ರ ಕಂಡು ಫಿದಾ ಆಗೋ ಆಂಟನಿ ಆಕೆಯನ್ನ ಮದುವೆ ಆಗ್ತಾನೆ. ಇಬ್ಬರಿಗೂ 3 ಮಕ್ಕಳು ಜನಿಸುತ್ತೆ. ದಿನ ಕಳೆದಂತೆ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಆಂಟನಿ ಸಾಕಷ್ಟು ಮದುವೆಗಳನ್ನ ಆಗ್ತಾನೆ. ಭವಿಷ್ಯದಲ್ಲಿ ತನ್ನ ವಾರಸುದಾರ ಯಾರು ಅನ್ನೋದನ್ನ ಘೋಷಿಸೋ ಸಂದರ್ಭ ಕೂಡ ಬರುತ್ತೆ. ಇದು ತಮ್ಮ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಾಳಗಕ್ಕೂ ದಾರಿ ಮಾಡಿಕೊಡುತ್ತೆ. ಗದ್ದುಗೆಗಾಗಿ ನಡೆಯೋ ಗುದ್ದಾಟಗಳು ಎಷ್ಟು ಭೀಕರವಾಗಿರುತ್ತೆ, ಏನೆಲ್ಲ ರಾಜಕೀಯಗಳು ನಡೆಯುತ್ತೆ ಅನ್ನೋದನ್ನ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ. ಈ ಜಂಜಾಟದ ಮಧ್ಯೆ ಯುದ್ಧದಲ್ಲಿ ತೊಡಗಿದ್ದ ಆಂಟನಿಗೆ ಒಂದು ಸುಳ್ಳು ಸುದ್ದಿಯನ್ನ ರವಾನಿಸೋ ಕೆಲಸ ಕೂಡ ಆಗುತ್ತೆ. ಅದು ಕ್ಲಿಯೋಪಾತ್ರ ಸತ್ತಿದ್ದಾಳೆ ಅನ್ನೋ ವಿಚಾರ. ಆಕೆ ಜೊತೆಗೆ ಭಾವನಾತ್ಮಕವಾಗಿ ಬಹಳ ಹೊಂದಿಕೊಂಡಿದ್ದ ಆಂಟನಿ ಆಕೆ ಇಲ್ಲದೆ ನಾನಿಲ್ಲ ಅಂತ ಯಾವ ಕತ್ತಿಯಲ್ಲಿ ಯುದ್ಧ ಮಾಡ್ತಾ ಇರ್ತಾನೋ ಅದೇ ಕತ್ತಿಯಲ್ಲೇ ತನ್ನನ್ನ ತಾನು ಇರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕ್ಲಿಯೋಪಾತ್ರ ಕೂಡ ಭಾವುಕಳಾಗ್ತಾಳೆ. ಆಂಟೋನಿಯನ್ನ ತೊರೆದು ಬದುಕೋ ಇಚ್ಛೆಯನ್ನ ಕಳೆದುಕೊಳ್ತಾಳೆ. ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇತಿಹಾಸದ ಪ್ರಕಾರ ವಿಷಕಾರಿ ಹಾವಿನಿಂದ ಕಚ್ಚಿಸಿಕೊಂಡು ಮೃತಪಡ್ತಾಳೆ. ತನ್ನ ಇಚ್ಛೆಯಂತೆಯೇ ಸಾಮ್ರಾಜ್ಯವನ್ನ ಕಟ್ಟಿ ಎಲ್ಲಾ ಪವರ್ಫುಲ್ ರಾಜರನ್ನ ನಿರ್ವಹಿಸಿ ರಾಜಕೀಯ ರಣತಂತ್ರಗಳ ಮೂಲಕ ಸಿಂಹಾಸನ ಉಳಿಸಿಕೊಂಡು ಕೊನೆಗೆ ತನ್ನ ಇಚ್ಛೆಯಂತೆಯೇ ತನ್ನ ಪ್ರೇಮಿಗಾಗಿ ಪ್ರಾಣ ತ್ಯಾಗ ಮಾಡ್ತಾಳೆ. ಆಕೆಯ ಸಾವಿನ ನಂತರ ಟಾಲೆಮಿ ಸಾಮ್ರಾಜ್ಯವೇ ಕೊನೆಯಾಗುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.